ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೊಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಿದು ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ತೋರಿಸ್ತಿದ್ದಾಳಲ್ಲ ಅಂತ ಅಂದ್ಕೋಬೋದು. ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ಕಾಂಬಿನೇಷನಿಂದ ಒಂದು ರುಚಿಕರವಾದಂಥ ಪಲ್ಯನ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ತೊಳ್ಕೊಂಡು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ನೋಡಿ, ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, ಸೈಜು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಬೆಂಡೆಕಾಯಿ ರೆಸಿಪಿ ಫ್ರೈ ತೋರಿಸ್ದಾಗ ಹೇಳಿದ್ದೆ, ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಂಟ್ಕೊಂಬಿಡುತ್ತೆ ಹುರಿಯುವಾಗ. ಸೊ ಆದಷ್ಟು ದಪ್ಪ ಸೈಜಲ್ಲೇ ಕಟ್ ಮಾಡ್ಕೋಬೇಕು. ಬೆಂಡೆಕಾಯಿ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಅದು ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ. ನನ್ನ ಮಗನಿಗೂ ಕೂಡ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಬೆಂಡೆಕಾಯಿ ಅಂದ ತಕ್ಷಣ ಅವನು ಹೇಳ್ದಂಗೆ ತುಂಬ ಇಷ್ಟ ಅಲ್ವಾ, ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದ. ನೋಡಿ, ಈ ಥರ ಬೆಂಡೆಕಾಯಿನ ನೀಟಾಗಿ ಕಟ್ ಮಾಡ್ಕೋಬೇಕು. ವಾರದಲ್ಲಿ 1-2 ಸಲ ಆದರೂ ಬೆಂಡೆಕಾಯಿನ ತಿನ್ನಬೇಕು. ಬೆಂಡೆಕಾಯಿ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಬಿಡೋಣ. ಈಗ ಕ್ಯಾಪ್ಸಿಕಮ್, ನಾನಿಲ್ಲಿ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಜನ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಒಳಗಡೆದು ಕೂಡ ತೆಗಿತಾ ಇದ್ದೀನಿ, ಯಾಕಂದರೆ ಅದು ಬೀಜ ಜಾಸ್ತಿ ಇರುತ್ತಲ್ವ, ಚೆನ್ನಾಗಿರಲ್ಲ ಪಲ್ಯ. ಸೊ ಒಳಗಡೆದು ತೆಗೆದು ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇಷ್ಟು ಬೀಜ ಇರುತ್ತೆ. ಸೊ ಪಲ್ಯ ಮಾಡಿದ್ರೆ ಬರೀ ಬೀಜ, ಆಮೇಲೆ ಓವರ್ ಖಾರ ಆಗಿಬಿಡುತ್ತೆ. ಸೊ ಅದಕ್ಕೆ ಒಳಗಡೆದು ತೆಗಿಯೋದೇ ಬೆಸ್ಟು. ಇದು ಕೂಡ ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೋಬೇಕು. ನಮ್ಮನೇಲಿ ನಾವು ತಿನ್ನೋದೇ ಇಬ್ಬರು, ಅವನು ಬರೀ ಬೆಂಡೆಕಾಯಿ ಫ್ರೈ ಅಷ್ಟೇ ತಿನ್ನೋದು. ಸೊ ನಾನು ಅದಕ್ಕೆ 2 ಕ್ಯಾಪ್ಸಿಕಮ್ಮು, ಬೆಂಡೆಕಾಯಿ 1/4 kg ಕ್ವಾಂಟಿಟಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ ಆರಾಮಾಗಿ ತಿನ್ಬೋದು. ಇದು ಕೂಡ ನಾನು ಕಟ್ ಮಾಡಿಕೊಂಡು ಒಳಗಡೆದು ಸೇಮ್ ಅದೇ ಥರ ಬೀಜನ ತೆಗಿತಾಯಿದ್ದೀನಿ. ನಿಮಗೆ ತುಂಬ ಖಾರ ತಿನ್ಬೋದು, ತಿನ್ನಲೇಬೇಕು ಅಂದರೆ ಹಾಕೋಬೋದು. ಬಟ್ ನನ್ನ ಪ್ರಕಾರ ಬೀಜ ತೆಗೆದ್ರೇ ಒಳ್ಳೆಯದು. ಈಗ ನನ್ನ ಮಗ ನೋಡಿ, ಬೆಂಡೆಕಾಯಿ ಕಟ್ ಮಾಡಿದ್ದೀನಲ್ಲ, ಆಗಲೇ ಫ್ರೈ ಮಾಡಿ ಕೊಡು ಅಂತ. ಈಗ ಇದನ್ನು ಕೂಡ ಪಕ್ಕಕ್ಕೆ ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟು ನಾವು ಬೆಂಡೆಕಾಯಿ ಕ್ಯಾಪ್ಸಿಕಮ್ ಎರಡೂ ಕೂಡ ಕಟ್ ಮಾಡಿ 2 ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಬೌಲ್ಗೆ ಹಾಕ್ಕೊಂಡ್ರೆ ಅದು ನಾನು ಫಸ್ಟು ಎರಡೂ ಸಪ್ರೇಟಾಗಿ ಹುರಿತೀನಿ. ಅದಕ್ಕೋಸ್ಕರ ನಾನು 2 ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಅದನ್ನು ಕೂಡ ಒಂದು ಕಡೆ ಎತ್ತಿಟ್ಕೊಂಬಿಡೋಣ. ನಿಮ್ಗೆ ಈರುಳ್ಳಿ ಜಾಸ್ತಿ ತಿನ್ನಬೇಕು ಅನ್ನಂಗಿದ್ರೆ, ಕ್ವಾಂಟಿಟಿ ಜಾಸ್ತಿ ಆಗಬೇಕು ಅಂದರೆ 2 ಈರುಳ್ಳಿ ಹಾಕ್ಕೊಳ್ಳಿ. ನನಗೆ 1 ಈರುಳ್ಳಿ ಸಾಕು ಅನಿಸ್ತು ಇಷ್ಟು ಕ್ವಾಂಟಿಟಿಗೆ. ಸೊ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು. ಈಗ ಅಷ್ಟು ಕ್ವಾಂಟಿಟಿಗೆ 1 ಟೊಮ್ಯಾಟೊ ಸಾಕು. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಯಾವುದೇ ಅಡುಗೆ ಆದರೂ ಉಪ್ಪು, ಹುಳಿ, ಖಾರ ಎಲ್ಲ ಸಮವಾಗಿದ್ರೇ ರುಚಿ ಬರೋದಲ್ವ. ಸೊ ಇಲ್ಲಿ 1 ಹಣ್ಣು ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಬೆಂಡೆಕಾಯಿಗೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಮಸಾಲ ರುಬ್ಕೋಬೇಕು. ನಾನು ಇಲ್ಲಿ ಕಾಯಿ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಹಸಿಕಾಯಿ, ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ನೀವು ಫ್ರೆಶ್ ಹಸಿಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿಕಾಯಿ ನೀವು ತುರಿದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ರುಬ್ಕೊಳ್ಳೋಕ್ಕಲ್ವಾ. ಹಸಿಕಾಯಿ ಫ್ರೆಶ್ಶು ಅವಾಗ ಹೊಡೆದು ಮಾಡ್ತೀನಿ ಅಂದರೆ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಮಿಕ್ಸಿಗೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ನನಗೆ ತುರಿಯೋಕ್ಕಾಗಲಿಲ್ಲ. ಸೊ ಅದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಈಗ ಅದಕ್ಕೆ ಖಾರಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 8 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ.
ಯಾಕಂದರೆ ಕ್ಯಾಪ್ಸಿಕಮಲ್ಲಿ ಖಾರ ಅಂಶ ಇರುತ್ತೆ. ಸೊ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅಷ್ಟರಲ್ಲಿ ನಾವೀಗ ಒಂದೊಂದೇ ಫ್ರೈ ಮಾಡ್ಕೊಂಬಿಡೋಣ. ಮೊದಲಿಗೆ ಬೆಂಡೆಕಾಯಿನ ಹುರ್ಕೊಂಬಿಡೋಣ. ನೋಡಿ, ಬೆಂಡೆಕಾಯಿ ಹುರಿತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ನೋಡಿ ಬಂದು ನಿಂತ್ಬಿಟ್ಟ. ಆಗಲೇ ಹೇಳ್ದಂಗೆ ಬೆಂಡೆಕಾಯಿನ ಎಷ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದರಲ್ಲಿ ಅರ್ಧ ಭಾಗ ನನ್ನ ಮಗನಿಗೆ ಹೋಗುತ್ತೆ ತಿನ್ನೋಕ್ಕೆ. ಸೊ ಸ್ವಲ್ಪ ಅದಕ್ಕೆ ನಾನು ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುರಿವಾಗ ಆಬ್ವಿಯಸ್ಲಿ ಗೊತ್ತಿರೋ ಹಾಗೆ ಒಂದು 2 ಸ್ಪೂನು ಆಯಿಲ್ನ ಹಾಕ್ಕೊಂಡು ಹುರ್ಕೊಳ್ಳೋಣ. ನಿಮಗೆ ಇದು ಆಲ್ರೆಡಿ ಟ್ರಿಕ್ಸ್ ಎಲ್ಲ ಹೇಳಿದ್ದೀನಲ್ವ. ಬೆಂಡೆಕಾಯಿ ಹುರಿಯುವಾಗ ಆಯಿಲ್ ಹಾಕ್ಕೊಂಡು ಹುರ್ಕೋಬೇಕು. ಅದೇ ಥರ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಕೂಡ ಹುರ್ಕೋಬೇಕು. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಲಾಸ್ಟ್ ಬೆಂಡೆಕಾಯಿ ರೆಸಿಪಿ ಮಾಡುವಾಗ. ಆವಾಗ ಏನಂತೀವಲ್ಲ, ಸ್ಟಿಕ್ಕಿ ಲೋಳೆ ಅಂತೀವಲ್ಲ, ಅದೆಲ್ಲ ಆಗಲ್ಲ. ಸೊ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಲ್ಟನ್ನು ಹಾಕಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು ಇದನ್ನು, ಬೆಂಡೆಕಾಯಿನ, ಇಲ್ಲಾಂದರೆ ಪಲ್ಯ ಚೆನ್ನಾಗಾಗಲ್ಲ. ಜಾಸ್ತಿ ಇಟ್ಬಿಟ್ಟು ಹುರ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ. ನೋಡಿ, ಹೇಳ್ದಂಗೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಫ್ರೈ ಮಾಡೋಣ, ನೀಟಾಗಿ ಫ್ರೈ ಮಾಡೋಣ. ಎಷ್ಟು ಹುರಿತೀವಿ, ಬಟ್ ಬೆಂಡೆಕಾಯಿ ಹುರಿಯೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಕೈ ಬಿಟ್ಟು ಹೋದರೆ ತಳ ಹಿಡಿದ್ಬಿಡುತ್ತೆ, ಜಾಸ್ತಿ ಇಟ್ಟರೆ ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡ್ದಂಗೆ ಹುರಿತಾ ಇರಬೇಕು. ಅದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಮಸಾಲೆಗೆ ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿನೇ ಯೂಸ್ ಮಾಡ್ತೀನಿ. ನಾನು ಇದಕ್ಕೆ ಅಂತಲ್ಲ, ಪ್ರತಿ ಅಡುಗೆಗೂ ನಾನು ಜೀರಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಸಾಲೆ ಈ ಪಲ್ಯಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು, ಒಂದು ಚಿಟಿಕೆ ಉಪ್ಪು. ಇಷ್ಟನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ನಾನು ತುಂಬ ನುಣ್ಣಗೆ ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಇಷ್ಟು ರುಬ್ಬಿದ್ರೆ ಸಾಕು. ಈಗ ನೋಡೋಣ, ಬೆಂಡೆಕಾಯಿ ಆಗಿದೆ. ಅದನ್ನು ಈಗ ಸೈಡಿಗೆ ಒಂದು ಬೌಲಲ್ಲಿ ಹಾಕಿಟ್ಕೊಂಬಿಡೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಿಮಗೆ ನೋಡಿ, ಇವಾಗ ಹಿಂಗೆ ಎತ್ತುತ್ತೀವಲ್ಲ, ಅವಾಗ ಸ್ಟಿಕ್ಕಿ ಏನೂ ಗೊತ್ತಾಗಲ್ವಲ್ಲ, ಅಂದರೆ ಫ್ರೈ ಆಗಿದೆ ಅಂತ. ಬೆಂಡೆಕಾಯಿ ಮಾತ್ರ ಹೇಳ್ದಂಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಬೆಂಡೆಕಾಯಿ ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು. ಹಸಿ ಬೆಂಡೆಕಾಯಿ ಕೂಡ ತಿಂತಾರೆ, ಅಷ್ಟು ಒಳ್ಳೆಯದು ಬೆಂಡೆಕಾಯಿ. ಈಗ ಅದೇ ರೀತಿ ಬೆಂಡೆಕಾಯಿ ಹುರ್ಕೊಂಡ್ಮೇಲೆ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಉಪ್ಪು ಗಿಪ್ಪೆಲ್ಲ ಏನೋ ಹಾಕೋದು ಬೇಕಾಗಿಲ್ಲ, ಜಸ್ಟ್ ಆಯಿಲ್ನ ಹಾಕಿ ಹುರ್ಕೋಬೇಕು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಯಾಕಂದರೆ ಪಲ್ಯ ಮಾಡಿದಾಗ ನಿಮಗೆ ಹುರಿದೇ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಒಗ್ಗರಣೆಗೆ ಹಾಕ್ಕೊಂಡು ಹುರ್ಕೋಬೋದಲ್ಲ ಅಂದ್ಕೋಬೋದು, ಬಟ್ ಒಂದು ಸಲ ಹಿಂಗೆ ಹುರಿದು ಸೈಡಿಗೆ ಎತ್ತಿಟ್ಕೊಂಡು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆಗಬೇಕು ಇದು ಕೂಡ. ಮತ್ತು ಎಣ್ಣೆಯಲ್ಲೂ ಕೂಡ ಒಗ್ಗರಣೆಯಲ್ಲಿ ಹಾಕ್ಬೋದು, ಬಟ್ ಆದರೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಕೂಡ ಫ್ರೈ ಆಯಿತು. ಸೊ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇದೇ ಬಾಣಲಿಲೇ ಒಗ್ಗರಣೆ ಕೊಟ್ಬಿಡೋಣ, ಯಾಕಂದರೆ ಮತ್ತೊಂದು ಬಾಣಲಿ ಏನು ಅವಶ್ಯಕತೆ ಇಲ್ಲ. ಆಲ್ರೆಡಿ ಬಾಣಲಿ ಕಾದಿದೆ ಅಲ್ವಾ. ಸೊ ಅದಕ್ಕೆ ಇದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ಕ್ಯಾಪ್ಸಿಕಮ್ ಉರಿವಾಗಲೂ ಕೂಡ ಎಣ್ಣೆ ಹಾಕ್ಕೊಂಡಿದ್ದೀವಿ, ಬೆಂಡೆಕಾಯಿ ಉರಿವಾಗಲೂ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಅಂಶ ಆಲ್ರೆಡಿ ಎರಡರಲ್ಲೂ ಇರೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳೋಣ, ತುಂಬ ಜಾಸ್ತಿ ಹಾಕ್ಕೊಳ್ಳೋ ಬೇಡ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಸಿಡಿತಾ ಇದೆ ನೋಡಿ. ಈಗ ಒಂದು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ, ಗೋಲ್ಡನಿಶ್ ಆಗೋವರೆಗೂ ಫ್ರೈ ಆಗಲಿ. ಹಸಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ.
ನಾನು ಡೈರೆಕ್ಟ್ ಎಣ್ಣೆಯಲ್ಲಿ ಕರಿಬೇವು ಹಾಕಲ್ಲ, ಜೀರಿಗೆ ಸಾಸಿವೆ ಆದ ತಕ್ಷಣ ತುಂಬ ಸಿಡಿಯುತ್ತದು. ಸೊ ಆನಿಯನ್ನು ಆ ಥರ ಏನಾದ್ರು ಹಾಕಿದ ಮೇಲೆ ಕರಿಬೇವು ಹಾಕಿದ್ರೆ ಅಷ್ಟಾಗಿ ಸಿಡಿಯಲ್ಲ, ಮತ್ತು ಫ್ಲೇವರ್ ಕೂಡ ಕರಿಬೇವ್ದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಈಗ ಈರುಳ್ಳಿ ಬೆಂದಿದೆ. ಸೊ ಅದಕ್ಕೆ ಒಂದು ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಕೂಡ ನೀಟಾಗಿ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ಬೆಂಡೆಕಾಯಿ ಹುರಿಯೋಕ್ಕೆ ಹಾಕ್ಕೊಂಡಿದ್ದೀವಿ, ಪ್ಲಸ್ ಮಸಾಲ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದು ಕೂಡ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಾನು, ಯಾಕಂದರೆ ಟೊಮ್ಯಾಟೊ ಹುಳಿ ಅಂಶ ಹಾಕಿದ್ದೀವಲ್ಲ. ಸೊ ಸ್ವಲ್ಪ ಸಕ್ಕರೆ ಆದರೂ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಬೆಲ್ಲ ಆದರೂ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೋಬೋದು. ಸಕ್ಕರೆನೇ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನಾನು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಹುರಿದಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಬಿಟ್ಟು ಕೈ ಆಡಿಸ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ನಾವೇನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಸಾಲೆ ಸ್ವಲ್ಪ ಹಸಿ ಹಾಕಿರೋದಲ್ವ ನಾವು ಎಲ್ಲ, ಅದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ತಾಳಿಸ್ಬೇಕು ಅದನ್ನು. ಕುದಿಯುವಾಗ ಗೊತ್ತಾಗುತ್ತೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಎಣ್ಣೆ ಸಪ್ರೇಟಾಗಿ ಬಿಟ್ಕೊಳ್ಳೋ ಥರ ಕಾಣುತ್ತಲ್ಲ, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಅದಾದಮೇಲೆ ಹುರಿದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ನೀಟಾಗೆ ಮಸಾಲ ಒಗ್ಗರಣೆಗೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಇಷ್ಟು ಬೆಂದರೆ ಸಾಕು. ಯಾಕಂದರೆ ಎಲ್ಲ ಫ್ರೈ ಆಗಿರೋದಲ್ವ, ತುಂಬ ಬೆಂದುಬಿಟ್ರೆ ಚೆನ್ನಾಗಿರಲ್ಲ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ಯಾಪ್ಸಿಕಮ್ ಬೆಂಡೆಕಾಯಿ ಪಲ್ಯ ಈಸ್ ರೆಡಿ ಟು ಸರ್ವ್. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ಬೆಂಡೆಕಾಯಿ ಪಲ್ಯ ಈಸ್ ರೆಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.